ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಕ್ಷಯ ಒಂದು ದೊಡ್ಡ ಬಂಗ್ಲೆಯಲ್ಲಿ ಕೆಲಸದವಳಾಗಿ ಇದ್ದಳು. ಆ ಬಂಗ್ಲೆ ಊರಿನಿಂದ ತುಂಬಾ ದೂರ, ಕಾಫಿ ತೋಟಗಳ ನಡುವೆ ಒಂದು ಚಿಕ್ಕ ಬೆಟ್ಟದ ಮೇಲೆ ನಿಂತಿತ್ತು. ಮನೆಯ ಒಡೆಯ ಸುರೇಶ್ ತನ್ನ ಕುಟುಂಬದೊಂದಿಗೆ ಅಲ್ಲೇ ವಾಸವಾಗಿದ್ದ. ಅಕ್ಷಯ ರಾತ್ರಿಯ ಸಮಯದಲ್ಲಿ ಯಾರಿಗೂ ಗೊತ್ತಾಗದಂತೆ ತನ್ನ ಪ್ರೇಮಿ ರಾಜೇಶ್ನು ಬಂಗ್ಲೆಗೆ ಕರೆತಂದಿದ್ದಳು. ರಾಜೇಶ್ ಸುರೇಶ್ನದೇ ಆದ ದೊಡ್ಡ ಕಾಫಿ ಎಸ್ಟೇಟ್ನಲ್ಲಿ ಕೂಲಿಯಾಳಾಗಿ ಕೆಲಸ ಮಾಡುತ್ತಿದ್ದ. ರಾತ್ರಿ ಪೂರ್ತಿ ಕಾಫಿ ಕಾಳು ಕೀಳುವ ಕೆಲಸದಿಂದ ಅವನ ಕಾಲುಗಳು ನೋವುತ್ತಿದ್ದವು. ಆದರೂ ಎಸ್ಟೇಟ್ನಲ್ಲಿಯೇ ಒಂದು ಚಿಕ್ಕ ಗುಡಿಸಲು ಕೊಟ್ಟಿದ್ದರು. ರಾಜೇಶ್ ತನ್ನ ಹೆಂಡತಿ ಮಕ್ಕಳನ್ನು ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಮಾತ್ರ ಭೇಟಿಯಾಗಿ ಬರುತ್ತಿದ್ದ. ಉಳಿದ ಸಮಯ ಒಂಟಿತನದಲ್ಲಿ ಕೊರಗುತ್ತಿದ್ದ. ಅಕ್ಷಯಳ ಕಥೆಯೂ ಹಾಗೇ ಇತ್ತು. ಅವಳ ಗಂಡ ದೂರದ ಊರಿನಲ್ಲಿ ಕೆಲಸ ಮಾಡುತ್ತಿದ್ದ. ವರ್ಷಕ್ಕೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದ. ಇಬ್ಬರಿಗೂ ಒಂಟಿತನದ ನೋವು ಒಂದೇ ಆಗಿತ್ತು. ಹೀಗಾಗಿ ರಾಜೇಶ್ ಅಕ್ಷಯ ತುಂಬಾ ಬೇಗನೆ ಹತ್ತಿರವಾದರು. ರಾಜೇಶ್ ಆಗಾಗ ರಾತ್ರಿ ಬಂಗ್ಲೆಗೆ ಬಂದು ಅಕ್ಷಯಳ ಜೊತೆ ಸಮಯ ಕಳೆಯುತ್ತಿದ್ದ. ಒಂದು ರಾತ್ರಿ ಇಬ್ಬರೂ ಒಟ್ಟಿಗೆ ಇರುವಾಗ ಹಠಾತ್ತನೆ ದೊಡ್ಡ ಶಬ್ದ ಕೇಳಿತು. ಅಕ್ಷಯ ಹೆದರಿ ಯಾರೋ ಬಂದಂಗಿದೆ ಎಂದು ರಾಜೇಶ್ನು ಕೋಣೆಯ ಮೂಲೆಯಲ್ಲಿ ಬಚ್ಚಿಟ್ಟು ತಾನು ಬಟ್ಟೆ ಸರಿಮಾಡಿಕೊಂಡು ಹೊರಗೆ ಬಂದಳು. ಆಗ ಸುರೇಶ್ನ ಮಗ ಅರ್ಜುನ್ ಓಡಿ ಬರುತ್ತಿದ್ದ. ಹಿಂದೆ ಸುರೇಶ್ ಕೋಪದಿಂದ ಕೂಗುತ್ತಾ ಬಂದಿದ್ದ. ನೀನೇನಯ್ಯ ಇದೆಲ್ಲ? ನಿನಗೆ ಯಾವ ಧೈರ್ಯ ನನ್ನ 2ನೇ ಹೆಂಡತಿಯ ಜೊತೆ ಇಷ್ಟೊತ್ತು ತಿರುಗಾಡೋಕೆ? ಅಕ್ಷಯಳಿಗೆ ಆಗ ತಿಳಿಯಿತು, ಅರ್ಜುನ್ ತನ್ನ ಚಿಕ್ಕಮ್ಮ ಪ್ರಿಯಾಂಕಳ ಜೊತೆ ರಹಸ್ಯ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು. ಆ ಮಾತು ಕೇಳಿ ಅವಳು ಮನಸ್ಸಿನಲ್ಲೇ ನಕ್ಕಳು. ಈ ಹುಡುಗನಿಗೆ ಎಷ್ಟು ಧೈರ್ಯ ಎಂದುಕೊಂಡಳು. ಸುರೇಶ್ ಕೋಪದಿಂದಲೇ ಪ್ರಿಯಾಂಕಳ ರೂಮಿಗೆ ಹೋಗಿ ಬಾಗಿಲು ಬಡಿದು ನಿಂತ. ಅಕ್ಷಯ ಕುತೂಹಲದಿಂದ ಅಲ್ಲೇ ನಿಂತು ಆಲಿಸತೊಡಗಿದಳು. ಸುರೇಶ್ ಗದರಿಸುತ್ತಿದ್ದ. ನಿನಗೆ ಗೊತ್ತಿಲ್ವಾ, ಅವನು ನಿನ್ನ ಮಗನ ವಯಸ್ಸಿನವನು. ನಾನು ನಿನಗೆ ಏನೂ ಕೊಟ್ಟಿಲ್ಲ. ನೀನ್ಯಾಕೆ ಇಂತಹ ಕೆಲಸ ಮಾಡಿದೆ? ಪ್ರಿಯಾಂಕಾ ಶಾಂತವಾಗಿ, ನೀನು ತಾಳ್ಮೆಯಿಂದ ಇರಬೇಕು ಸುರೇಶ್, ಎಲ್ಲವೂ ನಿನಗೆ ತಿಳಿಯುತ್ತೆ ಎಂದು ಹೇಳಿದಳು. ಅಕ್ಷಯ ಸಾಕಷ್ಟು ಕೇಳಿ ತನ್ನ ಕೋಣೆಗೆ ಮರಳಿದಳು. ರಾಜೇಶ್ ಆತುರದಿಂದ ಕಾಯುತ್ತಿದ್ದ. ಇಬ್ಬರೂ ಮತ್ತೆ ಪ್ರೀತಿಯ ಕ್ಷಣಗಳಲ್ಲಿ ಮುಳುಗಿದರು. ರಾಜೇಶ್ ಕೇಳಿದ, ನೀನ್ಯಾಕಿಷ್ಟು ನಗುತ್ತಿದ್ದೀಯಾ? ನನಗೆ ಏನಾದರೂ ಗೊತ್ತಿಲ್ಲದ ವಿಷಯ ಆಗಿದೆಯಾ? ಅಕ್ಷಯ ನಗುತ್ತಾ, ಇಲ್ಲ ರಾಜ, ಒಳಗೆ ನಡೆದಿದ್ದು ತುಂಬಾ ರೋಚಕವಾಗಿತ್ತು. ಅರ್ಜುನ್ ತನ್ನ ಚಿಕ್ಕಮ್ಮನ ಜೊತೆ ಎಂದು ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಅದಕ್ಕೆ ಹೇಳದೆ ನಕ್ಕಳು. ಅರ್ಜುನ್ನ ಕತೆ ಹೀಗಿತ್ತು. 3 ವರ್ಷಗಳ ಹಿಂದೆ ಅವನ ತಾಯಿ ತೀರಿಕೊಂಡಿದ್ದಳು. ಅರ್ಜುನ್ಗೆ ತನ್ನ ತಾಯಿಯ ಮೇಲೆ ತುಂಬಾ ಪ್ರೀತಿ. ಆದರೆ ಸುರೇಶ್ ಆ ನೋವನ್ನು ಬೇಗ ಮರೆತು 2ನೇ ಮದುವೆ ಮಾಡಿಕೊಂಡ. ಪ್ರಿಯಾಂಕಾ ಕೇವಲ 27 ವರ್ಷದ ಯುವತಿ, ತುಂಬಾ ಸುಂದರಿ. ಅರ್ಜುನ್ಗೆ ಮೊದಲು ತಂದೆಯ 2ನೇ ಮದುವೆ ಇಷ್ಟವಾಗಿರಲಿಲ್ಲ. ಆದರೆ ಪ್ರಿಯಾಂಕಳ ಸೌಂದರ್ಯ ನೋಡಿ ಮನಸ್ಸು ಬದಲಾಯಿತು. ಅಪ್ಪ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಎಂದುಕೊಂಡು ರಹಸ್ಯವಾಗಿ ಅವಳ ಜೊತೆ ಸಂಬಂಧ ಆರಂಭಿಸಿದ. ಅಕ್ಷಯ
ರಾಜೇಶ್ನ ಜೊತೆ ಮಲಗಿ ಯೋಚಿಸುತ್ತಿದ್ದಳು ಪ್ರಿಯಾಂಕಳ. ಹೊಟ್ಟೆಯಲ್ಲಿರುವ ಮಗು ಯಾರದ್ದಾಗಿರಬಹುದು? ಬಹುಶಃ ಅರ್ಜುನ್ನದೇ ಆಗಿರಬಹುದು ಎಂದುಕೊಂಡು ತನ್ನಲ್ಲೇ ನಕ್ಕಳು. ರಾಜೇಶ್ ಮತ್ತೆ ಕೇಳಿದ, ಇನ್ನೂ ನಗುತ್ತಿದ್ದೀಯಾ? ನನಗೆ ಏನೂ ಗೊತ್ತಾಗ್ತಿಲ್ಲ ಅಕ್ಷಯ. ಇಲ್ಲ ರಾಜ, ಬೇರೆಯದನ್ನೇ ಯೋಚಿಸುತ್ತಿದ್ದೇನೆ ಎಂದು ಹೇಳಿ ಅವನನ್ನು ಎಳೆದುಕೊಂಡಳು. ಬೆಳಗ್ಗೆ ರಾಜೇಶ್ ತನ್ನ ಕೆಲಸಕ್ಕೆ ಹೊರಟು ಹೋದ. ಅಕ್ಷಯ ಎದ್ದು ದಿನನಿತ್ಯದ ಕೆಲಸ ಶುರು ಮಾಡಿದಳು. ಗಾರ್ಡನ್ಗೆ ನೀರು ಹಾಕಿ ಅಡುಗೆಗೆ ಸಿದ್ಧತೆ ಮಾಡಿದಳು. ರಾತ್ರಿಯಿಂದ ಫ್ರಿಡ್ಜ್ನಲ್ಲಿದ್ದ ಮಟನ್ ತೆಗೆದು ಮಟನ್ ಬಿರಿಯಾನಿ ತಯಾರಿಸಿದಳು. ಬಾಸುಮತಿ ಅಕ್ಕಿ, ಮಸಾಲೆ, ಒಗ್ಗರಣೆ ಎಲ್ಲ ಸೇರಿಸಿ ದಮ್ನಲ್ಲಿ ಬೇಯಿಸಿದಳು. ಬಿರಿಯಾನಿಯ ಸುಗಂಧ ಇಡೀ ಮನೆಯಲ್ಲೂ ಹರಡಿತು. ಸುರೇಶ್ ಪ್ರಿಯಾಂಕ ಆ ವಾಸನೆಗೆ ಎದ್ದು ಡೈನಿಂಗ್ ಟೇಬಲ್ ಬಳಿ ಬಂದರು. ಆದರೆ ಹಿಂದಿನ ರಾತ್ರಿಯ ಜಗಳದಿಂದ ಇಬ್ಬರ ನಡುವೆ ಮಾತೇ ಇರಲಿಲ್ಲ. ಬಿರಿಯಾನಿ ತಿಂದು ಸುರೇಶ್, ಅಕ್ಷಯ, ನಿನ್ನ ಕೈಗೆ ಇನ್ನೊಂದು ಜಾದೂ ಇದೆಯಲ್ಲ ಎಂದು ಮೆಚ್ಚಿಕೊಂಡ. ಆಗ ಅವನ ಫೋನ್ ರಿಂಗ್ ಆಯಿತು. ಒಂದು ತುರ್ತು ಬಿಸಿನೆಸ್ ಮೀಟಿಂಗ್ಗಾಗಿ ಮೈಸೂರಿಗೆ ಹೋಗಬೇಕಾಯಿತು. ಸುರೇಶ್ ಹೊರಟ ಕೂಡಲೇ ಪ್ರಿಯಾಂಕ ಅರ್ಜುನ್ಗೆ ಫೋನ್ ಮಾಡಿ, ನಿನ್ನ ಅಪ್ಪ ಮೈಸೂರಿಗೆ ಹೋಗಿದ್ದಾರೆ, ಬೇಗ ಬಾ ಎಂದಳು. ಅಕ್ಷಯ ಮನಸ್ಸಿನಲ್ಲಿ ನಕ್ಕಳು. ಇವಳು ಇನ್ನೂ ಧೈರ್ಯ ಬಿಟ್ಟಿಲ್ಲ ಎಂದುಕೊಂಡಳು. ಅರ್ಜುನ್ ಕಾರಿನಲ್ಲಿ ಬಂದು ನೇರವಾಗಿ ಪ್ರಿಯಾಂಕಳ ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಅಕ್ಷಯ ರಾಜೇಶ್ಗೆ ಫೋನ್ ಮಾಡಿ ಎಲ್ಲಾ ವಿವರ ಹೇಳುತ್ತಾ ನಗತೊಡಗಿದಳು. ರಾಜೇಶ್ ಕೂಡ ನಗುತ್ತಾ, ಇವರ ಕತೆ ನೋಡಿದ್ರೆ ಸಿನಿಮಾ ಬರೆಯಬಹುದು. ಇನ್ನು ರಾತ್ರಿ ಬರಲೇ ಅಕ್ಷಯ? ಬಾ, ಖಂಡಿತ ಬಾಯ್ ಎಂದಳು. ಮಧ್ಯಾಹ್ನವಾದರೂ ಇಬ್ಬರೂ ರೂಮಿನಿಂದ ಹೊರಗೆ ಬರಲಿಲ್ಲ. ಅಕ್ಷಯ ಊಟಕ್ಕೆ ಕರೆಯಲು ಹೋದಾಗ ಬಾಗಿಲು ತಟ್ಟಿದರೂ ಯಾವ ಶಬ್ದವೂ ಬರಲಿಲ್ಲ. ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದಾಗ ಪ್ರಿಯಾಂಕ ಅರ್ಜುನ್ ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನಿದ್ದೆ ಮಾಡುತ್ತಿದ್ದರು. ಅರ್ಜುನ್ನ ಯೌವನದ ದೇಹ ನೋಡಿ ಅಕ್ಷಯಳ ಮನದಲ್ಲಿ ಒಂದು ಆಸೆ ಜಾಗೃತವಾಯಿತು. ಇಂತಹ ಹುಡುಗನ ಜೊತೆ ಒಮ್ಮೆಯಾದರೂ ಎಂದುಕೊಂಡಳು. ಆ ಆಸೆಯನ್ನು ಹತ್ತಿಕ್ಕಲಾಗದೆ ರಾಜೇಶ್ನ ಗುಡಿಸಲಿಗೆ ಓಡಿದಳು. ಆದರೆ ಅಲ್ಲಿ ಅವನು ಇರಲಿಲ್ಲ. ಸ್ವಲ್ಪ ಹುಡುಕಿದರೂ ಸಿಗದೆ ಮನೆಗೆ ಮರಳಿದಳು. ಅಷ್ಟರಲ್ಲಿ ಪ್ರಿಯಾಂಕ ಅರ್ಜುನ್ ಎದ್ದು ಊಟಕ್ಕೆ ಬಂದಿದ್ದರು. ಅಕ್ಷಯ ಕೇಳಿದಾಗ ಪ್ರಿಯಾಂಕ, ತುಂಬಾ ರುಚಿಯಾಗಿದೆ ಅಕ್ಷಯ ಎಂದಳು. ಆದರೆ ಅರ್ಜುನ್ ಅಕ್ಷಯಳನ್ನು ಒಂದು ವಿಶೇಷ ದೃಷ್ಟಿಯಿಂದ ನೋಡುತ್ತಿದ್ದ. ಅಕ್ಷಯಳ ಸೊಗಸಾದ ದೇಹವರ್ಣಕ್ಕೆ ಅವನು ಸೆಳೆಯಲ್ಪಟ್ಟಿದ್ದ. ಅಕ್ಷಯ ಅದನ್ನು ಗಮನಿಸಿ ಸ್ವಲ್ಪ ಆಟಿಕೆ ದೃಷ್ಟಿ ಎಸೆದಳು. ಅರ್ಜುನ್ ಊಟ ಮುಗಿಸಿ ಅಡುಗೆ ಮನೆಗೆ ಬಂದ. ಅಕ್ಷಯ ಪಾತ್ರೆ ತೊಳೆಯುತ್ತಿದ್ದಳು. ಅರ್ಜುನ್ ಹಿಂದಿನಿಂದಲೇ ಕೈ ಹಾಕಿ, ಅಕ್ಷಯ, ನಿನ್ನ ಜೊತೆ ಒಂದು ಆಟ ಆಡೋಕೆ ಆಗುತ್ತಾ? ಅಕ್ಷಯ ತಿರುಗಿ ನೋಡಿ ಮುಖದಲ್ಲಿ ಮಂದಹಾಸ ಬೀರಿ, ಏನು ಆಟ ಸಾಬ್ ಎಂದು ಕಿವಿಗೊರಲು ಧ್ವನಿಯಲ್ಲಿ ಕೇಳಿದಳು. ಇಬ್ಬರೂ ಒಟ್ಟಿಗೆ ಸಮಯ ಕಳೆಯಲು ಶುರು ಮಾಡಿದರು. ಹಠಾತ್ತನೆ ಪ್ರಿಯಾಂಕ ಬಂದು ಆ ದೃಶ್ಯ ನೋಡಿ ಒಮ್ಮೆಲೆ ನಿಂತು ಬಿಟ್ಟಳು. ಅರ್ಜುನ್, ಇದೇನಿದು ಎಂದು ಕೂಗಿದಳು. ಅಕ್ಷಯ್ ಅರ್ಜುನ್ ಗಾಬರಿಯಿಂದ ಬಟ್ಟೆ ಸರಿಪಡಿಸಿಕೊಂಡರು. ಆದರೆ ಪ್ರಿಯಾಂಕ ಮುಖದಲ್ಲಿ ಕೋಪವಿಲ್ಲ, ಬದಲಿಗೆ ತುಂಟ ನಗು. ಏನಯ್ಯ, ಬಟ್ಟೆ ಹಾಕಿಕೊಳ್ಳುತ್ತಿದ್ದೀರಿ? ಬನ್ನಿ ಒಟ್ಟಿಗೆ ಆಟವಾಡೋಣ. ನಾನು ಇದುವರೆಗೆ ಮೂವರ ಆಟ ಆಡಿಲ್ಲ, ಒಮ್ಮೆ ಟ್ರೈ ಮಾಡೋಣ ಎಂದು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಮೂವರು ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡರು. ಆಟ ಆರಂಭವಾಯಿತು. ಅರ್ಧ ಗಂಟೆಯಲ್ಲಿ ಅರ್ಜುನ್ ಸುಸ್ತಾಗಿ ಬಿದ್ದುಬಿಟ್ಟ. ಆದರೆ ಪ್ರಿಯಾಂಕಾಕ್ಷಯ ತಮ್ಮದೇ ಆದ ಆಟವನ್ನು ಮುಂದುವರೆಸಿದರು. ರಾತ್ರಿ ಊಟಕ್ಕೆ
ಮೂವರು ಒಟ್ಟಿಗೆ ಕುಳಿತರು. ಆ ದಿನದಿಂದ ಅಕ್ಷಯ ರಾಜೇಶ್ನ್ನು ಕರೆಯುವುದನ್ನೇ ನಿಲ್ಲಿಸಿದಳು. ಅರ್ಜುನ್ ಇದ್ದಾಗ ರಾಜೇಶ್ನ ಅಗತ್ಯವಿರಲಿಲ್ಲ. ರಾಜೇಶ್ಗೆ ಇದ್ದಕ್ಕಿದ್ದಂತೆ ಅಕ್ಷಯಳಿಂದ ದೂರವಾದಂತೆ ಭಾಸವಾಯಿತು. ಒಂದು ದಿನ ಸುರೇಶ್ ಮನೆಗೆ ಬಂದು ಪ್ರಿಯಾಂಕಳಲ್ಲಿ, ನೀನು ಗಮನವಿಟ್ಟು ಇರಬೇಕು. ಅರ್ಜುನ್ ಏನಾದರೂ ತಪ್ಪು ಮಾಡಿದರೆ ನನಗೆ ತಕ್ಷಣ ಹೇಳು ಎಂದ. ಪ್ರಿಯಾಂಕ ಮುಖದಲ್ಲಿ ತುಂಟ ನಗು ಮೂಡಿ ಸರಿಯೇ ಎಂದು ತಲೆ ಅಲ್ಲಾಡಿಸಿದಳು. ಆದರೆ ಆ ಆಟದಲ್ಲಿ ತಾನೋ ಒಬ್ಬಳು ಎಂಬುದು ಸುರೇಶ್ಗೆ ಇನ್ನೂ ಗೊತ್ತಾಗಿರಲಿಲ್ಲ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.